Investing in cinemas without cinema knowledge is injurious to you, your family, and the audience too. अन्नदाता सुखी भव। ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಒಂದು ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು 2 ವಿಷಯ ಮಾತಾಡಕ್ಕೆ ಹೊರಟಿದ್ದೀನಿ. ಅದರಲ್ಲಿ ಮೊದಲನೇ ವಿಷಯ ತಗೊಳ್ಳೋಣ. ಇವಾಗ ಫಾರ್ ಎಕ್ಸಾಂಪಲ್ ನೀವೇ ತಿಳ್ಕೊಳ್ಳಿ, ಇವಾಗ ಸಿನಿಮಾ ಥಿಯೇಟ್ರ್ ಮುಂದೆ ಕ್ಯೂ ಅಲ್ಲಿ ನಿಂತಿರ್ತೀರ ಅಂದ್ಕೊಳ್ಳಿ. ಕ್ಯೂ ಅಲ್ಲಿ ನಿಂತಿರ 1 2 3 ಒಬ್ಬರಾದ್ಮೇಲೆ ಒಬ್ರಿಗೆ ಟಿಕೆಟ್ ಕೊಡ್ತಾ ಇರ್ತಾರೆ. ಆದರೆ 10ನೇ ಪೊಸಿಷನೋ 15ನೇ ಪೊಸಿಷನೋ ಅಥವಾ 100ನೇ ಪೊಸಿಷನಲ್ಲಿ ಇದ್ದವನು ಏಕ್ದಮ್ ಬಂದು 1ನೇ ಪೊಸಿಷನ್ ಆದ ತಕ್ಷಣವೇ ಇಮಿಡಿಯೇಟಾಗಿ ಬಂದು ನಿಂತ್ಕೊಂಡು ಟಿಕೆಟ್ ತೊಗೊಳಕ್ಕೆ ಹೋದ್ರೆ ಏನು ಮಾಡ್ತೀರಾ? ಗಲಾಟೆ ಆಗುತ್ತಲ್ವಾ? ಆ ಒಂದು ವ್ಯವಸ್ಥೆ ನಮ್ಮ CBFCಲಿ ಅಂದರೆ ನಮ್ಮ ಸೆನ್ಸಾರ್, ಕನ್ನಡ ಚಿತ್ರರಂಗದ ಸೆನ್ಸಾರ್ ಏನಾಗ್ತಿತ್ತು, ಅಲ್ಲಿ ಒಂದು ಪದ್ಧತಿ ಬಂದಿತ್ತು. ಏನದು? ಅದು ಆ್ಯಕ್ಚುಲಿ ಬಂದಿದ್ದು ನಿರ್ಮಾಪಕರದೊಂದು ಬೇಡಿಕೆ ಮೇಲೇ ಅಂತ. ಏನು ಅಂದರೆ ಪ್ರಿಯಾರಿಟಿ ಸ್ಕ್ರೀನಿಂಗ್ ಅಂತ. ಅಂದರೆ ನಾವು ಯಾವುದೇ ಲೈನಲ್ಲಿ ಅಪ್ಲೈ ಮಾಡಿದರೂ ಕೂಡ ನಾವು ಒಂದು ನಿರ್ದಿಷ್ಟವಾದ ಒಂದು ಅಮೌಂಟನ್ನ ಕಟ್ಟಿದ್ರೆ ನಾವು ಅಲ್ಲಿ ಮುಂದಕ್ಕೆ ಬಂದು ಪ್ರಿಯಾರಿಟಿ ಅಂದರೆ 48 ದಿನಗಳ ಟೈಮು ಇರುತ್ತೆ ಒಂದು ಚಿತ್ರ ಸೆನ್ಸಾರ್ಗೆ ಅಪ್ಲೈ ಮಾಡಿದ್ರೆ ಕೊಡೋಕ್ಕೆ. ಬಟ್ ಆ 48 ದಿನ ಅಲ್ಲ, ನಾವು ಒಂದು ಎಕ್ಸಾಂಪಲ್ ಏನು ಅಂದರೆ, ಒಂದು ಚಿತ್ರ 2 ಗಂಟೆಯ ಚಿತ್ರ ಅಂತ ಇಟ್ಕೊಳ್ಳಿ. ಆ 2 ಗಂಟೆಯ ಚಿತ್ರಕ್ಕೆ ಗೌರ್ಮೆಂಟ್ ಫೀಸ್ ಬಂದು 25,000ದಿಂದ, ಅಂದರೆ 2ರಿಂದ 2.25 ಗಂಟೆ ಇರುತ್ತೆ. ಗೌರ್ಮೆಂಟ್ ಫೀಸ್ ಬಂದು 25,000ದಿಂದ 30,000 ಅಂತ ಇದೆ. ಆದರೆ ಈ ಥರ ಕ್ಯೂ ಬ್ರೇಕ್ ಮಾಡಿ ಮುಂದೆ ಬಂದು ನಿಂತ್ಕೊಂಡು ಫಸ್ಟು ಸೆನ್ಸಾರ್ ಮಾಡಿಸ್ಕೊಳ್ಳೋದು, ಅಂದರೆ 3 ದಿವಸ 5 ದಿವಸ 6 ದಿವಸದೊಳಗಡೆ ಸೆನ್ಸಾರ್ ಮಾಡಿಸ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಏನು ಅಂದರೆ, ನೀವು ಆ 30,000ದ ಜಾಗದಲ್ಲಿ 1:3 ಅಂತಂದರೆ 90,000 ರೂಪಾಯಿಗಳನ್ನ ಕಟ್ಟಿದ್ರೆ ನಿಮ್ಮ ಚಿತ್ರನ ಬೇಗ ಸೆನ್ಸಾರ್ ಮಾಡಿಕೊಡ್ತಾರೆ. ಬಿಕಾಸ್ ಪ್ರಿಯಾರಿಟಿ ಅಂತಂದರೆ ನಾವು ರಿಲೀಸ್ಗೆ ಹೋಗ್ತಾ ಇದ್ದೀವಿ, ನಮ್ಗೆ ಅರ್ಜೆನ್ಸಿ ಇದೆ, ಆದ್ದರಿಂದ ನಾವು ಎಕ್ಸ್ಟ್ರಾ ಹಣವನ್ನು ಕಟ್ತೀವಿ, ನಮಗೆ ಸೆನ್ಸಾರ್ ಮಾಡಿಕೊಡಿ ಅಂತ ಒಂದು ಮನವಿ. ಅದಕ್ಕೆ ಸೆನ್ಸಾರ್ ಮಂಡಳಿನೂ ಸೆನ್ಸಾರ್ ಮಾಡಿ ಕೊಟ್ಬಿಡುತ್ತೆ. ಅದಾದಮೇಲೆ ಅವರು ರಿಲೀಸಿಗೆ ಬರ್ತಾರೆ. ರಿಲೀಸಿಗೆ ಬಂದು ಅಥವಾ ಬರ್ದೇನೂ ಇರ್ಬೋದು. ಬಟ್ ಈ ಒಂದು ಕ್ಯೂ ಸಿಸ್ಟಮ್ ಬ್ರೇಕ್ ಆಗ್ತಾಯಿತ್ತು. ಆ ಒಂದು ಸಿಸ್ಟಮ್ಗೆ ಬ್ರೇಕ್ ಹಾಕಿದ್ದಾರೆ. ಏನು ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಏನು ಅಂತಂದರೆ, ಪ್ರಿಯಾರಿಟಿ ಸ್ಕ್ರೀನಿಂಗನ್ನು ತೆಗೆದಾಕಿದ್ದೀವಿ. ಸಿನಿಮಾಟೋಗ್ರಾಫರ್ಸ್ ಆ್ಯಕ್ಟ್ ಅದ್ರ ಮೂಲಕ ಇದನ್ನು ಈಗ ತೆಗೆದುಬಿಟ್ಟಿದ್ದೀವಿ. ಇನ್ಮೇಲೆ ಪ್ರಿಯಾರಿಟಿ ಸ್ಕ್ರೀನಿಂಗ್ ಅನ್ನೋದು ಇರೋದಿಲ್ಲ. ಬಟ್ ಕ್ಯೂ ಸಿಸ್ಟಮ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ಇರುತ್ತೆ. ಏನು ಅಂದರೆ, ಯಾವ ಚಿತ್ರ ಯಾವ ದಿನಾಂಕಕ್ಕೆ ಯಾವ ಟೈಮ್ಗೆ, ಅಂದರೆ ಇದು ಒಳ್ಳೆ ನಮ್ಮ ಸಾಫ್ಟ್ವೇರ್ ಏನಿದೆ, ಅಂದರೆ ನಾವು ಆನ್ಲೈನ್ ಏನು ಅಪ್ಲೋಡ್ ಮಾಡ್ತೀವಲ್ಲ ಎಲ್ಲ, ಅದರಲ್ಲಿ ಟೈಮ್ ಟು ಟೈಮ್ ಎಲ್ಲ ಮೆನ್ಷನ್ ಆಗಿರುತ್ತೆ. ಸೊ ಯಾವುದು ಫಸ್ಟ್ ಬಂದಿರುತ್ತೋ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿರುತ್ತೆ. ನಿಮ್ಮ ಚಿತ್ರ ಕಂಪ್ಲೀಟ್ ಆಗಿದ್ದಲ್ಲಿ ನಿಮ್ಮ ಟರ್ಮ್ ಬಂದ ತಕ್ಷಣ ನಿಮ್ಮದೇ ಚಿತ್ರನ ಮಾಡ್ತಾರೆ. ಅದಾದಮೇಲೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲೇ ಮುಂದೆ ನಡ್ಕೊಂಡು ಹೋಗುತ್ತೆ. ಸೊ ಈ ಒಂದು ವಿಷಯನ ಹೇಳಬೇಕು ಅನಿಸ್ತಾ ಇತ್ತು, ಅದನ್ನು ಹೇಳಿದ್ದೀನಿ. ಇನ್ನೊಂದು ವಿಷಯ ಏನು ಅಂತಂದರೆ, ನಮ್ಮ ನಿರ್ದೇಶಕರು ಹಾಗೂ ನಿರ್ಮಾಪಕರಿಗೆ ಯಾರಿಗಾದರೂ ಸರ್ಕಾರಿ ಶಾಲೆ ಅಥವಾ ಶಾಲೆಗಳ ಸಬ್ಜೆಕ್ಟ್, ಅಂದರೆ ಸರ್ಕಾರಿ ಶಾಲೆ, ಅನುದಾನ ರಹಿತ, ಅನುದಾನಿತ ಯಾವುದೇ ಇದ್ರೂ, ಅಥವಾ ಸರ್ಕಾರಿ ಶಾಲೆ, ಇನ್ನು ಮುಂದೆ ಅಲ್ಲಿ ಅದರ ಒಳಾಂಗಣ ಅಥವಾ ಹೊರಾಂಗಣದ ಚಿತ್ರೀಕರಣನ ನಿರ್ಬಂಧ ಮಾಡಿದ್ದಾರೆ. ಅಂದರೆ ನಿಮಗೆ ಶೂಟಿಂಗ್ ಪರ್ಮಿಷನ್ ಸಿಗೋದಿಲ್ಲ. ಸೊ ಡೈರೆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಯಾರೇ ಸರ್ಕಾರಿ ಶಾಲೆಯ ಸುತ್ತಮುತ್ತ ನಡೆಯುವಂಥ ಕಥೆಗಳು ಅಥವಾ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂಥ ಕಥೆಗಳು, ಅನುದಾನ ರಹಿತ ಆಗಿರ್ಬೋದು, ಅನುದಾನಿತ ಆಗಿರ್ಬೋದು, ಯಾವುದೇ ಆದ್ರೂ ಒಳಗಡೆನೂ ಶೂಟ್ ಮಾಡೋಕ್ಕಾಗಲ್ಲ, ಅದರ ಆಚೆಗಡೆನೂ ಶೂಟ್ ಮಾಡೋಕ್ಕಾಗಲ್ಲ. ಸೊ ಕತೆ ಬರೆಯುವಾಗಲೇ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಯಾಕೆ ಅಂದರೆ ನಿರ್ಮಾಪಕರಿಗೆ ಇದೊಂದು ಎಕ್ಸ್ಟ್ರಾ ಹೊರೆ ಆಗುತ್ತೆ. ಯಾಕೆ ಅಂದರೆ ನೀವು ನಿಮ್ಮ ಕ್ರಿಯೇಟಿವ್ ಲಿಬರ್ಟಿಗೆ ಬರ್ಕೊಂಡು ಅಲ್ಲಿ ಪರ್ಮಿಷನ್ ಸಿಗದೆ ಹೋದರೆ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ನೇಟಿವಿಟಿಗೆ ಸಿಗೋ ಥರ ಸ್ಕೂಲ್ಗಳು ತಿರ್ಗಾ ಸಿಗಲ್ಲ. ನೀವು ಸೆಟ್ಟೇ ಹಾಕಬೇಕಾಗುತ್ತೆ. ಸೆಟ್ ಹಾಕಿ ಒಂದು ಸಬ್ಜೆಕ್ಟ್ನ ಶೂಟ್ ಮಾಡೋಕ್ಕಾಗತ್ತೆ. ಯಾವ್ಯಾವೆಲ್ಲ ರೀಸನ್ಸ್ ಕೊಟ್ಟು ಇದನ್ನು ನಿರ್ಬಂಧ ಹಾಕಿದ್ದಾರೆ, ಅಂದರೆ ಪರ್ಮಿಷನ್ ಕೊಡೋದಿಲ್ಲ ನಾವು ಶೂಟ್ ಮಾಡೋಕ್ಕೆ ಅಂದರೆ, ಫಸ್ಟ್ ರೀಸನ್ನ ಕೊಟ್ಟಿರೋದವರು ಸರ್ಕಾರಿ ಶಾಲೆಯ ಮಕ್ಕಳ ಗೌಪ್ಯತೆಯನ್ನು ಕಾಪಾಡೋಕ್ಕೋಸ್ಕರ ಅನ್ನೋದನ್ನ ಒಂದು ಕೊಟ್ಟಿದ್ದಾರೆ. ಎರಡನೇದು
ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಸ್ಕೂಲ್ ಅಂದರೆ ಎಜುಕೇಷನ್ ಸಿಸ್ಟಮ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡೋಕ್ಕೋಸ್ಕರ ನಾವು ಇದನ್ನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಏನಂದರೆ ವಯಲೇಷನ್ ಅಂದರೆ ಬ್ರೇಕಿಂಗ್ ಆಫ್ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂದರೆ ಈ ಬ್ರೇಕಿಂಗ್ ಆಫ್ ನಮ್ಮ ಏನಂತಾರೆ ಅಕಾಡೆಮಿಕ್ ಆ್ಯಕ್ಟಿವಿಟಿ ಅಂದರೆ ನೀವು ಶಾಲೆಗಳು ನಡೀತಿರಬೇಕಾದ್ರೆ ಶೂಟಿಂಗ್ ಮಾಡೋಕ್ಕೆ ಹೋದಾಗಾದಾಗ ಅಲ್ಲಿ ನಿಮ್ಮ ಒಂದು ಡಿಸ್ಟರ್ಬೆನ್ಸ್ ಏನು ಕ್ರಿಯೇಟ್ ಮಾಡುತ್ತೆ ಅದರಿಂದ ಅಕಾಡೆಮಿಕ್ಸ್ ಹಾಳಾಗುತ್ತೆ ಅನ್ನೋದು ಇನ್ನೊಂದು ರೀಸನ್ ಕೊಟ್ಟಿದ್ದಾರೆ. ಮತ್ತು ನಾಲ್ಕನೇದೇನು ಅಂತಂದರೆ ಸೇಫ್ಟಿ ಆಫ್ ದ ಚಿಲ್ಡ್ರನ್ ಅನ್ನೋದನ್ನ ಒಂದು ಕೊಟ್ಟಿದ್ದಾರೆ. ಅಂದರೆ ನೀವು ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸು ಅದು ಇದು ಎಲ್ಲ ಕೊಂಡಿರ್ತೀರ, ಎಲೆಕ್ಟ್ರಿಸಿಟಿ ಇದು ಜನ್ರೇಟರ್ಸು ಎಲ್ಲ ಇನ್ವಾಲ್ವ್ ಆಗಿರುತ್ತೆ, ಆಕ್ಸಿಡೆಂಟ್ಸ್ ಎಷ್ಟು ಆಗಿರೋದು ಉದಾಹರಣೆಗಳಿದೆ. ಸೊ ಸೇಫ್ಟಿ ಆಫ್ ದ ಚಿಲ್ಡ್ರನ್ ಅನ್ನೋದು 4ನೇ ಪಾಯಿಂಟ್ ಹಾಕಿದ್ದಾರೆ. ಇನ್ನೊಂದು ಪರ್ಮಿಷನ್ ಆಫ್ ದ ಪೇರೆಂಟ್ಸ್ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಅನುದಾನ ರಹಿತ ಅಥವಾ ಅನುದಾನಿತ ಶಾಲೆಯಲ್ಲಿ ಅಥವಾ ಸರ್ಕಾರಿ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳ ಪೇರೆಂಟ್ಸ್ ಏನಿದ್ದಾರೆ, ನಮ್ಮ ಮಕ್ಕಳು ದೃಶ್ಯ ಮಾಧ್ಯಮದಲ್ಲಿ ಎಲ್ಲೂ ಕಾಣಿಸ್ಕೊಳ್ಳೋವಂಥದ್ದು ಬೇಕೋ ಬೇಡವೋ ಅನ್ನೋದ್ರ ಪರ್ಮಿಷನ್ಗಳು ಇರೋದಿಲ್ಲ, ಆದ್ದರಿಂದ ಪೇರೆಂಟ್ಸ್ನ ಕೇಳದಲ್ಲೇ ಮಾಡೋಕ್ಕಾಗೋದಿಲ್ಲ ಅನ್ನೋದು ಒಂದು ಪಾಯಿಂಟ್ನ ಹಾಕಿ ಕೊಟ್ಟಿದ್ದಾರೆ. ಇನ್ನೊಂದು ಲಾಸ್ಟ್ ಒಂದು ಕ್ಲಾ ಏನು ಹಾಕಿದ್ದಾರೆ ಅಂತಂದರೆ ಸ್ಟೂಡೆಂಟ್ಸ್ ಮೆಂಟಲ್ ಹೆಲ್ತ್ ಅಂತ. ಅಂದರೆ ಇವಾಗ ನೀವು ಅಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಬಂದಾಗ ಅಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ ಬರ್ತಾರೆ, ಇವ್ರು ಬರ್ತಾರೆ, ಜೊತೆಗೆ ಅಲ್ಲಿ ನಡೀತಕ್ಕಂಥ ಒಂದು ಡಿಸ್ಟರ್ಬೆನ್ಸು ಇದರಲ್ಲಿ ಮಕ್ಕಳು ಆ ಒಂದು ತಾರಾಲೋಕದಲ್ಲಿ ಆ ಥರ ಹೋಗಿ ಅಥವಾ ಅವರ ಎಜುಕೇಷನ್ ಒಂಚೂರು ಡಿಸ್ಟರ್ಬ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ರೀಸನ್ ಕೊಟ್ಟು, ಇಷ್ಟು ರೀಸನ್ಗಳನ್ನ ಕೊಟ್ಟು ಸ್ಕೂಲ್ಗಳಲ್ಲಿ ಅಂದರೆ ಸರ್ಕಾರಿ ಶಾಲೆ ಅನುದಾನಿತ ಅಥವಾ ಅನುದಾನ ರಹಿತ ಶಾಲೆಗಳಲ್ಲಿ ಶೂಟಿಂಗ್ ಪರ್ಮಿಷನ್ ಕೊಡಲ್ಲ ಅಂದಿದ್ದಾರೆ. ಸೊ ನಿರ್ದೇಶಕರೇ ಹಾಗೂ ನಿರ್ಮಾಪಕರೇ ಎಚ್ಚರದಿಂದ ಇರಿ. ಯಾವುದೇ ಈ ಥರ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡೋಂಗಿದ್ರೆ ಬೆಟರ್ ಬಿ ರೆಡಿ ಫಾರ್ ಒಂದು ಸೆಟ್ ಹಾಕ್ಬಿಟ್ಟು ಅಲ್ಲಿ ಸ್ಕೂಲ್ ಥರ ಮಾಡಿ ಅಲ್ಲಿ ಶೂಟ್ ಮಾಡೋ ಥರ ನೋಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಇನ್ನು ಮುಂದಕ್ಕೆ ಅಲ್ಲಿ ಪರ್ಮಿಷನ್ ಸಿಗೋದಿಲ್ಲ. ಆ್ಯಸ್ ಆಫ್ ನೌ ಅದೇ ಇರೋದು. ಸೊ ಈ 2 ವಿಷಯಗಳು, ಒಂದು ಪ್ರಿಯಾರಿಟಿ ಸ್ಕ್ರೀನಿಂಗ್ ಅಂದರೆ ಕ್ಯೂನ ಜಂಪ್ ಮಾಡಿ ಮುಂದಕ್ಕೆ ಬರೋವಂಥದ್ದು, ಅದು ಯಾವುದೇ ರೀತಿಯಾಗಿ ಸಾಧ್ಯ ಇಲ್ಲ ಇನ್ನು ಮುಂದೆ CBFCಲಿ. ಸೊ ನಿಮ್ಮ ಸರದಿ ಪ್ರಕಾರನೇ ಬರುತ್ತೆ. ಇನ್ನೊಂದು ಸ್ಕೂಲ್ಗಳಲ್ಲಿ ಶೂಟಿಂಗ್ ಪರ್ಮಿಷನ್ನ ಸ್ಟಾಪ್ ಮಾಡಿದ್ದಾರೆ. ಸೊ ನಿಮಗೆ ಆಚೆ ಆಗಿರ್ಬೋದು ಒಳಗಡೆ ಆಗಿರ್ಬೋದು ಎಲ್ಲೇ ಸರ್ಕಾರಿ ಶಾಲೆಗಳನ್ನ ಅನುದಾನ ರಹಿತ ಅನುದಾನಿತ ಯಾವುದೂ ಶೂಟ್ ಮಾಡೋಕ್ಕಾಗಲ್ಲ. ಸೊ ಈ ಮಾಹಿತಿ ಕೊಡಬೇಕಾಗಿತ್ತು. ಇನ್ನಷ್ಟು ಮಾಹಿತಿಗಳ ಜೊತೆ ಇನ್ನಷ್ಟು ಅತಿಥಿಗಳ ಜೊತೆ ನನ್ನ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್. अन्नदाता सुखी भव